ಈಗಾಗಲೇ ಅದು ಪ್ರಾರಂಭ ಆಗಿತ್ತು. ಸ್ವಲ್ಪ ಒಂದು ಹಂತಕ್ಕೆ ಮಾಡಿದ್ರು, ಅದು ಅನೇಕ ಕಾರಣಗಳಿಂದ ನಿಲ್ಲಿಸಿದ್ರು. ಈಗ ಅದು ಮುಂದುವರಿಸ್ತಾರೆ. ಟೆಕ್ನಿಕಲಿ ಇಟ್ ಈಸ್ ಪಾಸಿಬಲ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಗಡುವು ಕೊಟ್ಟಿದ್ದಾರೆ. ಒಂದು ವೇಳೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಪರ್ಸೆಂಟೇಜ್ ಉಳಿದ್ರೆ ಅದನ್ನು ಎಕ್ಸ್ಟೆಂಡ್ ಮಾಡಬಹುದು, ಇಲ್ಲಾಂದರೆ ಅವರು ಸಂಪೂರ್ಣವಾಗಿ ಮಾಡ್ತಾರೆ. ಈಗೆಲ್ಲ ಟೆಕ್ನಾಲಜಿ ಇದು ಇರೋದ್ರಿಂದ ಬೇಗ ಬೇಗ ಮಾಡೋದಕ್ಕೆ ಸಾಧ್ಯತೆ ಇದೆ. ಕೇಂದ್ರದಿಂದಲೇ ಆಗ್ತಾ ಇದೆ, ರಾಜ್ಯದ ಅಗತ್ಯ ಇಲ್ಲ, ರಾಜ್ಯಕ್ಕೆ ಅವಕಾಶನೂ ಇಲ್ಲ ಅನ್ನುವಂಥ ಒಂದು ಆರೋಪ ಬಿಜೆಪಿ. ಅಲ್ಲದು ನಮ್ಮ ಇಂಟರ್ನಲ್, ನಮ್ಮ ಸ್ಟೇಟಿಗೆ ನಾವು ಮಾಡ್ಕೊಳ್ಳೋದು. ಕೇಂದ್ರಕ್ಕೂ ರಾಜ್ಯಕ್ಕೂ ಒಂದು ಸಂಘರ್ಷ ಏನಿಲ್ಲ. ಅವರು ಮಾಡೋದು ಮಾಡ್ತಾರೆ. ನಾವು ರಾಜ್ಯದ ವತಿಯಿಂದ ನಮಗೇನು ಪ್ಯಾರಾಮೀಟರ್ಸ್ ಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡ್ಕೊಳ್ತೀವಿ. ಅವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಆ ಥರ ಎಲ್ಲ ಮಾಡೋದಿಲ್ಲ. ಅಂಕಿಅಂಶಗಳು ಯಾರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಮಾಡ್ತಾರೆ ಅವರು. ನಾವು ಶೈಕ್ಷಣಿಕವಾಗಿ ಹಿಂದುಳಿದಿರೋದು ಅಥವಾ ಇನ್ನು ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳನ್ನ ಕೊಡ್ತೇವೆ ನಾವು. ಮೀಸಲಾತಿ ಮಾದರಿಯಲ್ಲಿ ಇದು ಕೂಡ ಆಗುತ್ತಾ ಸರ್? ಅಂದ್ರೆ ಟೆಕ್ನಾಲಜಿ ಆ್ಯಪ್ಗಳನ್ನು ಬಳಸ್ಕೊಂಡು ಅದೆಲ್ಲ ಮಾಡ್ತಾರೆ. ಅವರಿಗೆ ಎಲ್ಲ ಈಗ ಮೊದಲಿನಂಗಿಲ್ಲ. ಹಿಂದೆ ಎಲ್ಲ ಸೆನ್ಸಸ್ಗಳು ಮಾಡುವಾಗ ವರ್ಷಾನುಗಟ್ಟಲೆ ಮಾಡ್ತಿದ್ರಲ್ಲ, ಆ ಥರ ಇಲ್ಲ. ಈಗ ಬೇಗ ಬೇಗ ಮಾಡೋದಕ್ಕೆ ಸಾಧ್ಯತೆ ಇದೆ. ಅದನ್ನ ಉಪಯೋಗಿಸ್ಕೊಂಡು, ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಮಾಡ್ತಾರೆ. SIT ಇಂದ ಸೌಮ್ಯಲತಾ ಅವರು ಹೊರಗುಳಿತಾರೆ ಅಂತ ಗೊತ್ತಿಲ್ಲ ನನಗೆ. ತಾವು ಮಾಧ್ಯಮದಲ್ಲಿ 2-3 ಸಾರಿ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ, ಅದನ್ನು ನೋಡಿದೆ. ಒಂದು ವೇಳೆ ಅವರೇನಾದರೂ ನನಗೆ ಅಫಿಷಿಯಲ್ ಆಗಿ ಬಂದಿಲ್ಲ, ಅನ್ಅಫಿಷಿಯಲ್ ಆಗಿ ನನಗೆ ಬಂದದ್ದೇನು ಅಂದರೆ ಅವರೇನೋ ಪತ್ರ ಕೊಟ್ಟಿದ್ದಾರೆ, ನನಗೆ ವೈಯಕ್ತಿಕವಾಗಿ ಕಾರಣ ಇದೆ, ಅದರಿಂದ ನನಗೆ ಬೇಡ ಅಂತ ಏನೋ ಹೇಳಿದ್ದಾರೆ ಅಂತ. ಅದನ್ನು ರಿಪ್ಲೇಸ್ ಮಾಡ್ತಾರೆ. ಒಂದು ವೇಳೆ ಆ ರೀತಿ ಇದ್ದರೆ ರಿಪ್ಲೇಸ್ ಮಾಡ್ತಾರೆ ಅವ್ರನ್ನ. ಸರ್, ಇಬ್ಬರು ಬಿಜೆಪಿ ಮುಖಂಡರು ಆಂಧ್ರದಲ್ಲಿ ನಿನ್ನೆ ಹೋದಾಗ ಅಲ್ಲೇ ಹಾಡುವಾಗಲೇ ಅವರನ್ನ ತಂದೆ ಮಗ ಇಬ್ಬರನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಅರವಿಂದ್ ಲಿಂಬಾವಳಿ ಆಪ್ತರು ಮತ್ತು ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ಇದ್ರ ಬಗ್ಗೆ ಏನಾದರೂ ಇಲ್ಲ, ಅಲ್ಲಿ ತನಿಖೆ ಅವ್ರು ಮಾಡ್ತಾರೆ, ಆ ರಾಜ್ಯದವರು ತನಿಖೆ ಮಾಡ್ತಾರೆ. ಒಂದು ವೇಳೆ ಅವ್ರು ಇಲ್ಲಿಯವರಾಗಿದ್ದರಿಂದ ಫಾಲೋಔಟ್ ಇಲ್ಲಿಗೂ ಬರ್ತದಲ್ಲ, ಅವ್ರು ಇಲ್ಲಿನೂ ಬಂದು ಇನ್ವೆಸ್ಟಿಗೇಷನ್ ಮಾಡ್ಬೋದು. ಅಥವಾ ನಮ್ಮ ಪೊಲೀಸಿಗೆ ಹೇಳಿದ್ರೆ ಸಹಕಾರ ಮಾಡ್ತಾರೆ. ಅಂತಿಮವಾಗಿ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅದನ್ನೆಲ್ಲ ಕಂಡುಹಿಡಿಬೇಕಲ್ಲ, ಅದನ್ನು ಮಾಡ್ತಾರೆ. ಅದನ್ನು ಮಾಡ್ತಾರೆ. ಏನು ಕಾರಣಗಳು ಇರ್ತಾವಲ್ಲ, ಏನಕ್ಕೆ ಕಾರಣ ಅಂತ ಗೊತ್ತಿಲ್ಲ, ಅದನ್ನೇ ಇನ್ವೆಸ್ಟಿಗೇಷನ್ ಮಾಡಿ ಅವರು ಅಲ್ಲಿಯವರು ಸ್ಥಳೀಯವಾಗಿ ಆ ರಾಜ್ಯದಲ್ಲಿ ಮಾಡಿರೋದ್ರಿಂದ ಆ ಪೊಲೀಸ್ನವರು ಮಾಡಬೇಕಾಗತ್ತೆ. ಕಾಲ್ ತುಳಿತ ಪ್ರಕರಣ ಸಂಬಂಧಪಟ್ಟ ಕ್ಯಾಬಿನೆಟ್ ಅಲ್ಲಿ ಏನು ಚರ್ಚೆ ಆಗುತ್ತೆ ಅಂತ ಗೊತ್ತಿಲ್ಲ. ವರದಿ ಕೊಟ್ಟಿದ್ದಾರೆ. ಆ ವರದಿ ಬಗ್ಗೆ ಇವತ್ತು ಯಾವ ರೀತಿ ಚರ್ಚೆ ಆಗುತ್ತೆ ಏನು ಅಂತ ಹೇಳಿ ಗೊತ್ತಿಲ್ಲ. ಸಬ್ಜೆಕ್ಟ್ ಅಂತೂ ಅಜೆಂಡಾನಲ್ಲಿ ಇದೆ. ಏನು ತೀರ್ಮಾನ ಕ್ಯಾಬಿನೆಟ್ ತಗೊಳುತ್ತೆ ಗೊತ್ತಿಲ್ಲ. ಅಲ್ಲ, ಅದೆಲ್ಲ ಇದೆ. ಅದರಲ್ಲಿ ಅವರ ರೆಕಮೆಂಡೇಶನ್ಸ್ಗಳು ಇದ್ದಾವೆ. ಆ ರೆಕಮೆಂಡೇಶನ್ಸ್ ಮೇಲೆ ಚರ್ಚೆ ಆಗಿ ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ತಗೊಳುತ್ತೆ. ಸರ್, ಈಗ ಕೊಹ್ಲಿದು ತಪ್ಪಿದೆ ಅನ್ನುವಂಥದ್ದು, ಅಂದ್ರೆ ಅವ್ರು ಆ ಥರ ಮಾಡಿದ್ರು ಅನ್ನೋ ಆ ಥರದ್ದು ಏನಾದರೂ ಇದೆಯಾ ಸರ್? ಇಲ್ಲ, ಅದು ರಿಪೋರ್ಟ್ನಲ್ಲಿ ಅದು ಬಂದಿದ್ರೆ ಅದ್ರ ಬಗ್ಗೆನೂ ಚರ್ಚೆ ಆಗುತ್ತೆ. ರಿಪೋರ್ಟ್ನಲ್ಲಿ ಬಂದಿಲ್ಲ ಅಂತಂದ್ರೆ ಚರ್ಚೆ ಅದ್ರ ಬಗ್ಗೆ ಆಗೋದಿಲ್ಲ. ನಮಗೆ ಸ್ಪೆಸಿಫಿಕ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ. ಅವರಿಗೆ ಜಸ್ಟಿಸ್ ಕುನ್ನಾ ಅವರಿಗೆ ಈ ಕಾಲ್ ತುಳಿತದ ಬಗ್ಗೆ ಸ್ಪೆಸಿಫಿಕ್ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕೊಹ್ಲಿ ಅವರ ಪಾತ್ರದ ಬಗ್ಗೆ ಏನೂ ಕೊಟ್ಟಿಲ್ಲ. ಅಲ್ಲ, ನಾವು ಕೊಡುವಾಗಲೇ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡುವಾಗಲೇ ಅದನ್ನ ಆ ರೀತಿ ಸ್ಪೆಸಿಫಿಕ್ ಪರ್ಸನ್ಸ್ ಅಂತ ಇಲ್ಲ, ಯಾರ್ಯಾರು ಏನೆಲ್ಲ ಘಟನೆ ಒಳಗಡೆ ಏನೆಲ್ಲ ಆಗಿದೆ ಅನ್ನೋದನ್ನ ಕಂಡುಹಿಡಿಬೇಕಲ್ವಾ, ಅದಕ್ಕೆ ಕೊಟ್ಟಿದ್ದಾರೆ. GST ನೋಟಿಸ್ ಕೇಂದ್ರದಿಂದ ಕೊಟ್ಟಿದ್ದಾರೆ ಅನ್ನುವಂಥ ಸಮರ್ಥನೆ ಕಾಂಗ್ರೆಸ್ ನಾಯಕರು ಮಾಡ್ಕೊಳ್ತಾ ಇದ್ರು. ಸಿಎಂ ಆಗಿ ನಿನ್ನೆ ಸಿದ್ದರಾಮಯ್ಯನವರೇ ನೋಟಿಸ್ನ ಯಾರೆಲ್ಲ ವಾಪಸ್ ತೆಗೆದುಕೊಳ್ತಾರೆ ರಿಲೀಫ್ ಕೊಟ್ಟಿದ್ದಾರೆ ಸರ್. ಇಲ್ಲ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಹಣಕಾಸಿನ ವಿಚಾರ ನಮ್ಗೆ ಗೊತ್ತಾಗಲ್ಲ ಸರ್. ಮಹದಾಯಿಗೆ ಅನುಮತಿ ಕೊಡಲ್ಲ ಅಂತಂದೇಳಿ ಕೇಂದ್ರ ಸರ್ಕಾರ ಹೇಳಿದೆ ಸರ್. ಅದರ ಜೊತೆಗೆ ಶಾಮೀಲಾಗಿ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯನವರು ಕೂಡ ನಿನ್ನೆ ಅದನ್ನು ಹೇಳಿದ್ದಾರೆ. ನೋಡಿ, 22ರಲ್ಲೇ ಅನುಮತಿ ಕೊಟ್ಟಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್.
ಅನುಮತಿ ಅಂಥೇಳಿ ಕೊಟ್ಟು ತೀರ್ಮಾನ ಕೂಡ ಆಗಿತ್ತು. ಆನಂತರ ಕೋರ್ಟ್ಗಳು ಕಚೇರಿಗಳು ಎಲ್ಲ ಆದಮೇಲೆ ಈಗ ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಆಗಿದೆ ಅಂತೇಳಿ ಅವರು ಕೊಡೋದಕ್ಕೆ ಆಗೋದೇ ಇಲ್ಲ ಅಂತಂದರೆ ಅದನ್ನು ನೋಡೋಣ. ಕೋರ್ಟ್ಗಳು ಟ್ರೈಬ್ಯುನಲ್ಸು ಇವೆಲ್ಲ ಇದಾವಲ್ಲ, ಮುಂದೆ ರಾಜ್ಯ ಸರ್ಕಾರ ಹೋಗುತ್ತೆ. ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಮತ್ತೆ DCM ಅವರು ದೆಹಲಿ ಯಾತ್ರೆ ಮಾಡ್ತಾ ಇದ್ದಾರೆ. ಏನಾದರೂ ಔಟ್ಕಮ್ ಏನಾದ್ರು ಇದೆಯಾ ಸರ್? ಅವರು ಬ್ಯಾಕ್ವರ್ಡ್ ಕ್ಲಾಸ್ದು ಇಲ್ಲಿ ಒಂದು ಸಮಿತಿ ಮಾಡಿ ಇಲ್ಲಿ ಒಂದು ಸಭೆನೂ ಕೂಡ ಮಾಡಿದರು. ಅದರದ್ದು ಎಕ್ಸ್ಟೆಂಡೆಡ್ ಸಭೆ ಅಲ್ಲಿ ಡೆಲ್ಲಿಯಲ್ಲಿ ಆಗುತ್ತೆ ಅಂತ ಹೇಳಿ ಕೇಳಿದ್ದೇನೆ. ಅದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ. ನಮಗೆಲ್ಲ ಆಹ್ವಾನ ಇಲ್ಲ, ಮಾತ್ರ ಅವರಿಗಷ್ಟೇ ಇದೆ, ಅವರು ಹೋಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.